ಕನ್ನಡ ನುಡಿ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲ? ಇವತ್ತು ಕುದುರೆಮುಖ ಟ್ರೆಕ್ ಬಂದಿದ್ದೀವಿ ಹೋಗ್ಬೇಕಂತ. ಫ್ರೆಂಡ್ಸ್ ಎಲ್ಲ ನೋಡಿ ಡೆಟಾಲೆಲ್ಲ ಹಚ್ಕೊಂತವ್ರೆ. ಹಾಯ್ ಮಾಡಿ ಡೆಟಾಲೆಲ್ಲ ಹಚ್ಕೊಂಡು ಇವಾಗ ಜೀಪೆಲ್ಲ ತಗೊಂಡು ಹೋಗ್ಬೇಕಷ್ಟೇ. ಕೇಳಬೇಕು, ಇನ್ನಿಬ್ರು ಸಿಕ್ಕಿದ್ದಾರೆ, ಅವ್ರ ಜೊತೆಗೆಲ್ಲ ಶೇರಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಚೂರು ಮಳೆ ನಿಂತಿದೆ, ನೋಡೋಣ. ಜೀಪ್ ಮಾಡ್ಕೊಂಡು ಹೋದ ತಕ್ಷಣ ಮುಂದೆ ವ್ಯೂ ಸಿಗತ್ತೆ ಎಲ್ಲ ಗೊತ್ತಿಲ್ಲ ನಮಗೂ. ಆಲ್ಮೋಸ್ಟು ಮೊನ್ನೆಯಿಂದ ಹೆವಿ ಮಳೆ ಹೊಡಿತಿದೆ. ಇವತ್ತೆಷ್ಟು 14th, 12th ಆಲ್ಮೋಸ್ಟು ತುಂಬ ಮಳೆ ಇದೆ. ನೋಡೋಣ, ಇಲ್ಲೇನೋ ಫಾರ್ಮ್ ಫಿಲಪ್ ಮಾಡಿ ಹೋಗ್ಬೇಕಂತೆ. ಫಾರ್ಮ್ ಫಿಲಪ್ ಮಾಡಿ ಶೇರಿಂಗ್ ಜೀಪಲ್ಲಿ ಹೋಗಬೇಕು. ಅದೇನೋ ಆಲ್ಮೋಸ್ಟ್ 1 to 1.5 ಕಿಲೋಮೀಟ್ರು ಜೀಪಲ್ಲೇ ಹೋಗೋದು, ಅದಾದ್ಮೇಲೆ ಮೇಲೆ ಹೋಗೋದಿರೋದು. ಭಾರಿ ಸ್ಕ್ಯಾಮು. ಹೋಗಕ್ಕೆ 1000, ಬರೋಕ್ಕೆ 1000. ನೇತ್ರಾವತಿ ಇಲ್ಲಾಂದರೆ ಹೋಗಿ ಬರೋಕ್ಕೆ 1000 ತಗೊಂಡಿದ್ರು. ವಾಟ್ ಈಸ್ ದಿಸ್? ಏನು ಮಾಡೋಣಪ್ಪ, ಅಮಾಯಕ ಜನರು ಏನೋ ಹೋಗ್ಬೇಕಷ್ಟೇ. ನಮ್ಮಂಥ ಬಡವರೆಲ್ಲ ಎಲ್ಲ ಹೋಗೋಕ್ಕಾಗುತ್ತೆ. ಈಗ ನಮ್ಮ ಗಗನಂದಿದ್ದು ಹೊಸ ಐಡಿಯಾ. ಲೀಚಸ್ ಎಲ್ಲ ಹತ್ತದಾಗ ಇದರಿಂದ ಸೀದಾ ಡೆಟಾಲ್ ಸುರಿಸ್ಬಿಡೋದು ಅದ್ರ ಮೇಲೆ. ಹೋಲ್ ಮಾಡೀನಿ ಇಲ್ಲಿ, ಹೋಲಿಂದ ಲೀಚ್ ಮೇಲೆ ಬಿಟ್ಬಿಟ್ರೆ ಹೋಗ್ಬೇಕು. ಇಂಜಿನಿಯರಿಂಗ್ ಮಾಡಿ ಜೀವನದಾಗ ಯಾವತ್ತೂ ಈ ಪರಿ ಅಂತರೂ ಜೀಪಲ್ಲಿ ಹೋಗಿಲ್ಲಪ್ಪ. ಎತ್ತೆತ್ತು ಹೋಗಿತ್ತೈತೆ ಹಂಗೆ. ತಲೆ ಅಂತೂ ನಮ್ಮ ಹುಡುಗರು ಬಡಿಸ್ಕೊಂಡು ಮೊಟ್ಟೆ ಹೊಡೆದೈತೆ ತಲೆ ಅವ್ರದ್ದೆಲ್ಲ. ನೋಡ್ರಿ ಇಲ್ಲಿ ಹೈಟ್ ಇರೋರೆಲ್ಲ ಹೆಂಗೆ ಬಗ್ ಕುತ್ಕೊಂಡ್ಬಿಟ್ಟಾರೆ ಹೊತ್ಕೊಂಡು. ನಮ್ಮ ಕಿರಣ್ ಅಂತರೂ ಟಣ ಅದು ಬಡಿಸ್ಕೊಂಡಾನೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಜೀಪಿಂದು? ಓ ಬಂಬಾಟ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಮೈಂಡ್ ಬ್ಲೋಯಿಂಗ್. ಅಷ್ಟೇ ಸಾಕು. ಸೀನ್ರಿ ಚೆನ್ನಾಗಿದೆ, ಆದರೆ ಅದೇ ಜೀಪಲ್ಲಿ ಎತ್ತೆತ್ತು ಹೋಗಿದ್ದೈತೆ. ಎಲ್ಲ ಚೆನ್ನಾಗಿದೆ. ನನ್ನ ಮಗ ನಮ್ಮ ಜೊತೆ ಬರ್ತಿದ್ದಾನಲ್ಲ, ಅದೇ ಚೆನ್ನಾಗಿಲ್ಲ. ಅಷ್ಟೇ ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಏನು ಮಾಡೋಕ್ಕಾಗಲ್ಲ. ಇಂಥ ಫ್ರೆಂಡ್ಸ್ನೆಲ್ಲ ಸವಾಸ ಮಾಡಿದ್ಮೇಲೆ ಎಲ್ಲ ಅನ್ಭವಿಸ್ಬೇಕಷ್ಟೇ. ಪುಣ್ಯ ಮಾಡಿರ್ಬೇಕು, ಪುಣ್ಯ ನಮ್ಮಂಥ ಅವ್ರವ್ರ ಪುಣ್ಯ ಕಟ್ಕೊಳ್ಳಿ. ನೋಡಿ ಈ ಕಡೆ ವ್ಯೂ ಹೆಂಗಿದೆ. ಅವ್ರವ್ರ ಪುಣ್ಯ ಅಲ್ಲ, ನೀ ಪುಣ್ಯ. ಸಾರಿ, ಆವಾಗಲೇ ಜೀಪಲ್ಲಿ 1 to 1.5 ಕಿಲೋಮೀಟ್ರ್ ಆಗತ್ತೆ ಅಂತ ಅಂದಿದ್ದೆ. ಅದು ಆಲ್ಮೋಸ್ಟು 5 to 6 ಕಿಲೋಮೀಟ್ರ್ ಆಗೋದು. ಯಪ್ಪ, ಇಲ್ಲಿ ನೋಡಿದರೆ ಕಲ್ಗಿಲ್ಲಲ್ಲ ಅಂದರೂ ಗಾಡಿ ಹಾಕಿದೆ ಹಾಗೆ ಕಲ್ಲೆಲ್ಲ ರುಬ್ಬುತ್ತವ್ರೆ. ಅಪ್ಪ, ಮನೇಲಿ ಪಾತ್ರೆ ತಗೊಂಡು ತಲೆ ಹೊಡ್ಕೊಂಡಂಗೆ ಐತಿಲ್ಲಿ. ನೀವು ಈ ಸಾಂಗ್ ಹಾಕೊಂಡು ಹೊಡೆದ್ರೆ ಮತ್ತೆ ನಮಗೆ ಜೀವ ಬಾಯಿ ಬರುತ್ತೆ. ಎಲ್ಲದೂ ಬಾಯಿ ಬರುತ್ತೆ, ಜೀವ ಒಂದೇ ಅಲ್ಲ. ಕೊನೆಗೂ 5 ಕಿಲೋಮೀಟ್ರದು ಜೀಪಲ್ಲಿಂದ ಮುಗೀತು. ಅಣ್ಣವರು ಸರಿಯಾಗಿ ಡ್ರೈವ್ ಮಾಡಿ ಕರ್ಕೊಂಬಂದರು. ಇವತ್ತು ಕರ್ನಾಟಕದ 3ನೇ ಅತಿ ಎತ್ತರದ ಪೀಕು ಯಾವುದು? ಕುದುರೆಮುಖ. ಅದ್ರ ಟ್ರೆಕ್ ಮಾಡ್ತಿದ್ದೀವಿ. ಆಲ್ಮೋಸ್ಟು ಸಿ ಲೆವೆಲಿಂದ 1892 ಮೀಟ್ರು ಹೈಟಲ್ಲಿದೆ ಇದು. ಬಾಬಾ ಬುಡಂಗಿರಿಕ್ಕಿಂತ ಒಂದು ಆಲ್ಮೋಸ್ಟು 2 to 3 ಮೀಟರ್ಸ್ ಕಡಿಮೆ. ನೋಡಿ ಇಲ್ಲಿ ಭಾಳ ದಿನ ಆಮೇಲೆ ನಾವು ಬಂದಿರೋದಕ್ಕೂ ಸ್ಟಾರ್ಟಿಂಗೇ ಒಂಥರ ಉಸಿರು ಕೈ ಕೊಡ್ತಾ ಇದೆ. ಟಿಕೆಟಿಗೆ ಎಲ್ಲ ಮಾಡಾಯಿತು. ಕ್ಯಾಮ್ರಾಗೂ ಮತ್ತೆ 300 ರೂಪಾಯಿ ಕಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಏನೋ ದುಡ್ಡು ಏನು ಕೊಡೋದಂಗೆ ಏನು ಇಲ್ಲ ಅಂತ ಅಂದರು. ನಾವು ಯಾವ ಜಾಗದಲ್ಲಿ ಸ್ಟಾಪ್ ಆಗಿರ್ತೀವಲ್ಲ ಆ ಟೈಮಲ್ಲಿ 1 ಗಂಟೆ ಒಳಗೆ ಅಲ್ಲಿಂದನೇ ರಿಟರ್ನ್ ಬರಬೇಕಂತೆ. ಯಾಕಂದರೆ ಮತ್ತೆ ಇಳಿಯೋಕ್ಕೂ ತುಂಬ ಟೈಮ್ ಆಗುತ್ತಲ್ಲ. ಅದಕ್ಕೆ ಇವಾಗ ಜಸ್ಟ್ ಹೇಳಿದರು, ನಿಮ್ಮ ಗೈಡೇ ಅಲ್ಲಿಂದ ಮತ್ತೆ ರಿಟರ್ನ್ ಕಳಿಸ್ತಾರೆ, ನೀವು ಅದಕ್ಕೆ ಏನೇ ಫೋಟೋ ತಗೊಳೋದು ಏನಿದ್ರು ಅಂದರು ರಿಟರ್ನ್ ಟೈಮಲ್ಲಿ ನೋಡಿ ಅಂತ ಹೇಳಿದರು. ಮತ್ತು 1 ಗಂಟೆ ಒಳಗೆ ನಾವು ಕರೆಕ್ಟ್ ಟೈಮಿಗೆ ಹತ್ತಲಿಲ್ಲ ಅಂದರೆ ರಿಟರ್ನೇ ಬರಬೇಕು. ಅದಕ್ಕೆ ಇವಾಗ ಎಲ್ಲಿ ಸ್ಟಾಪ್ ಮಾಡೋದು ಸುಮ್ಮನೆ ಬೇಗ ಹೋಗ್ತಾ ಇದ್ದೀವಿ. ನನಗೂ ಕುದುರೆಮುಖ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ. ಒಂದು 3 days ಸರಿ ನೀನೇ ಹೇಳ್ಕೊಟ್ಟಿಯ. ಒಂದು 3 days ಸರ್ಚ್ ಮಾಡಿ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಕೇಳಿ ಗೊತ್ತಾಗಿದೆ ಅಷ್ಟೇ. 2 ಒಂಟೆ ಮರ ಇದ್ದಾವೆ,
ತುಂಬ ಟಫ್ ಇದೆ ಟ್ರೆಕ್ಕು, ಆದರೆ ಒಳ್ಳೆ ಲ್ಯಾಂಡ್ಸ್ಕೇಪು. ಓಹೋ ಸಣ್ಣ ತಣ್ಣಗೈತೆ ಹಂಗೆ ಮಾಡ್ಬೇಕಣ್ಣ ಸುಜಾನ್. ಹಾಂ ಹಾಂ ಶಿವ ಶಿವ ಶಿವ. ಈಗ ನೆಕ್ಸ್ಟು 2ನೇ ಒಂಟೆ ಮರ ತನಕ ಈಸಿಯಾಗಿ ಸಿಗತ್ತಂತೆ. ಸುಮ್ಮನೆ 4 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಬೇಗ ಹೋಗ್ಬಿಡೋಣ. ಎಲ್ರಿಗೂ ನಾ ಹೇಳೋದು ಒಂದೇ, ಮಳೆ ಇದ್ದ ಟೈಮ್ನಾಗ ಬಂದರೆ ನೀವು ಶೂ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ನಾವಂತರೂ ಶೂ ಅನ್ನೋದು ವಾಟರ್ ಬಾಟ್ಲಾಗಿದೆ, ನೀರು ತುಂಬ್ಕೊಂಡು ಅಡ್ಡಾಡ್ತಿದ್ದೀವಿ. ಅದೇ ಒದ್ದೆ ಕಾಲಲ್ಲೇ ಸುಮ್ಮನೆ ಹತ್ತೋದಿನ್ನು. ಹತ್ಬೇಕಾರೆ ಇಷ್ಟು, ಬರ್ಬೇಕಾದ್ರೆ ಇನ್ನಷ್ಟೇನಪ್ಪ. ಪಾಪ ನಮ್ಮ ಸುಜಾನಂದ್ ಫಸ್ಟ್ ಟ್ರೆಕ್ಕು ಸಾಕಾಗಿ ನಿಂತ್ಬಿಟ್ಟು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅದು ಮಳೆ ಬರಲ್ಲ, ಅದಕ್ಕೆ ಇನ್ನೊಂದು ಚೂರು ಹತ್ಬೇಕಿನ್ನು. ಚೂರಲ್ಲ ಜಾಸ್ತಿನೇ ಐತೆ. ಒಂಟಿ ಮರನೇ ಕಾಣಿಸ್ತಿಲ್ಲ. ಹಾಂ ಆಮೇಲೆ ಇನ್ನೂ ಸ್ವಲ್ಪ ಹತ್ಬೇಕು. ಹಾಂ ಆಲ್ಮೋಸ್ಟು 2ನೇ ಒಂಟಿ ಮರ ಹತ್ರ ಬಂದಿದ್ದೀವಿ. ಫುಲ್ ಮಿಸ್ಟ್ ಆಗಿದೆ. ಅದರಲ್ಲೇ ನೋಡಿ ಅಲ್ಲಿ ಕಾಣಿಸ್ತಿದೆ 2ನೇ ಒಂಟಿ ಮರ. ಕ್ಯಾಮ್ರಾದಲ್ಲಿ ಕವರ್ ಆಗುತ್ತಾ ಗೊತ್ತಿಲ್ಲ. ಅದ್ರ ಜೊತೆಗೆ ಇದು ನೋಡಿ ಕ್ಲಿಯರ್ ಆಗ್ತಾ ಉಂಟು. ಇದೆ ಲ್ಯಾಂಡ್ಸ್ಕೇಪ್ ವ್ಯೂ ಅಂದರೆ ಕುದುರೆಮುಖದ್ದು. ಓ ಸೈಕ್ ಅದೇ ನೋಡಿ ಇಲ್ಲಿ ಕುದುರೆಮುಖ ಶೇಪ್ ಕಾಣಿಸ್ತಿದೆ. ಹೌದಲ್ಲ ಅಂತ ಇನ್ನೂ ನಂಗೆ ಕನ್ಫರ್ಮ್ ಗೊತ್ತಾಗ್ತಿಲ್ಲ. ನಂಗೆ ಯಾಕೋ ಅದೇ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ದೂರದಿಂದ ನೋಡಿದರೆ ಕುದುರೆಮುಖ ಶೇಪು ಟೈಪು ಅನ್ನಿಸ್ತಿದೆ. ಅದು ಚೂರು ಕ್ಲಿಯರ್ ಆಗಬೇಕಿತ್ತು ಅಷ್ಟೇ. ಕ್ಲಿಯರ್ ಆದರೆ ಕನ್ಫರ್ಮ್ ಆಗತ್ತೆ. ಯಾಕಂದರೆ ಇಲ್ಲೆಲ್ಲ ಹಿಂಗೆ ಹತ್ಕೊಂಡು ಹೋಗ್ತಿದ್ದಾರಲ್ಲ, ಆಲ್ಮೋಸ್ಟ್ ಆ ಸೈಡೇ ಹೋಗ್ತಿರೋದು. ನೋಡಿ ನೇತ್ರಾವತಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ. ಕುದುರೆಮುಖ ನೋಡೋದು ಹೇಗೆ ಕನಸು ಆದಂಗೆ ಆಗ್ತಿದೆ ಇವತ್ತಂತರೂ. ಇನ್ನು ಮೇಲೆ ಹೆವಿ ಸ್ಟೀಪು 2 ಕಿಲೋಮೀಟ್ರ್ ಹತ್ಬೇಕಂತೆ. ಶಿವನೇ ಹತ್ತೋದ್ರಲ್ಲೇ ನಮ್ದು ಇವತ್ತು ಟ್ರೆಕ್ ಮುಗಿಯುತ್ತೆ. ನಾವು ಹತ್ತಬೇಕು ಮತ್ತೆ ರಿಟರ್ನ್ ಬೇಗ ಇಳ್ಕೊಂಬರ್ಬೇಕು. ನೇತ್ರಾವತಿ ನೋಡೋದಾಗ್ತಿದೆ, ಕುದುರೆಮುಖ ಹೋಗೋಕತ್ತಿಲ್ಲ. ಈಗ ಬಂದಿದ್ದೀವಿ ಇನ್ನು 3 ಕಿಲೋಮೀಟ್ರ್ ಹತ್ತಿದೆ. ಹೆವಿ ಇನ್ಕ್ಲೇಷನ್ ಐತಿ ಇದೆಲ್ಲ. ಅಲ್ಲಿ ಜನ ಹತ್ತುತ್ತಿರೋದು ಕಾಣಿಸ್ತೈತೆ. ಹಾಂ ORS ಕೂಡ ಲಾಸ್ಟ್ ಒಂದೇನೋ ಸ್ಟೀಪು ಹತ್ಬೇಕಂತೆ. ಅದೊಂದು ಹತ್ತಿದ್ರೆ ಕುದುರೆಮುಖ ಮುಟ್ತಂಗೆ. ಯಾವತ್ತೂ ಇಷ್ಟು ಖುಷಿ ಆಗಿರಲಿಲ್ಲಪ್ಪ ಮೇಲೆ ಪೀಕಿಗೂ ಎಲ್ಲಾದ್ರೂ ಹೋದಾಗ. ಇವತ್ತಂದ್ರೂ ಸತಾಯಿಸ್ಕೊಂಡು ಹತ್ತಾಯ್ತು ಕುದುರೆಮುಖನ. ಸ್ಟಾರ್ಟಿಂಗ್ ಏನಾದರೂ ಕುದುರೆಮುಖ ಮಾಡಿಬಿಟ್ಟಿದ್ರೆ ಅಂದರೆ ತಿರುಗು ಯಾವ ಟ್ರೆಕ್ಕು ಮಾಡ್ತಿರ್ಲಿಲ್ಲ ನಾವು. 10 ಗಂಟೆ ಬಂದು ಇಷ್ಟು ಬೇಗ ಹತ್ತಿದ್ದೀವಿ ಅಂದರೆ ಏನೋ ಒಂಥರ ಸಾಧನೆ ಅಲ್ಲ ಯೋಗೇಶ್ ಭಾಯ್? ಬರೋ ರಿವ್ಯೂ ಇರೋದು, ರಿವ್ಯೂ ಕೊಡಿ. ನೋಡ್ಬಿಡ್ಬೇಕಲ್ಲ ಅದು. ಅಲ್ಲ ಮರ್ಯ ಅದು ಹತ್ತೈತಲ್ಲ, ಅದು ನೀವು ಈಗದು ಬಂದಮೇಲೆ ಬೆನ್ನು ಕಾಲು ಎಲ್ಲ ಹಿಡಿತೈತೆ. ಆದರೂ ಏನೋ ಬಂದಿದ್ದೀವಿ ಹತ್ತಿದ್ದೀವಿ ಅಂತ. ಇಲ್ಲಿ ನೋಡಿ ಚೂರು ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಅಂದರೆ ಇನ್ನೊಂದು ಸ್ವಲ್ಪ ಗಾಳಿ ಜೋರ ಬಂತಂದರೆ ಕ್ಲಿಯರ್ ಆಗುತ್ತೆ ಫುಲ್ಲು. ನಮಗೇನಪ್ಪ ಗ್ಲಿಮ್ಸ್ ಕೊಟ್ಟೋದ್ರೆ ಸಾಕು ನೇಚರು. ಅದನ್ನ ಬಿಟ್ಟರೆ ಏನೂ ಬೇಡ. ಫ್ರೆಂಡ್ಸ್ ಕ್ಲಿಯರ್ ಆಯಿತು. ಇಷ್ಟೊತ್ತು ವೇಟ್ ಮಾಡಿ ಸಾರ್ಥಕ ಆಯಿತು ನೋಡಿ. ಹರೇ ಸ್ಥಿತಿ ಬಂದಿದೆ ನಂದು. 2 ನೇತ್ರಾವತಿ. ಇವಾಗ 2ನೇ ಒಂಟೆ ಮರ ಹತ್ರ ಬಂದ್ವಿ. ಇಷ್ಟೊತ್ತಾಯಿತು. ಎಷ್ಟು ಮೇಲೆ 2 ಗಂಟೆ ಬಿಟ್ಟಿವಿ. ಇವಾಗ 3:27 ಅಂದರೆ 1.5 ಗಂಟೆ ಆಯಿತು 2ನೇ ಒಂಟೆ ಮರಕ್ಕೆ.
ಇಲ್ಲೇ ನಿಲ್ವೊಂದು ಇನ್ಕ್ಲಿನೇಷನ್ ಇದೆ, ಅದೊಂದು ಇಳಿದ್ರೆ ಮುಗ್ದಂಗೆ ಎಲ್ಲ ಆಲ್ಮೋಸ್ಟ್. ಅವಾಗೇನು ಸಮಸ್ಯೆ ಏನಿಲ್ಲ, ಹೋಗ್ಬಿಡ್ಬೋದು. ಇವಾಗ ನೋಡಿ ಕುದುರೆಮುಖ ಗೊತ್ತಾಗ್ತಿ ಕಂಪ್ಲೀಟಾಗಿ. ಅದೇ ನಾವು ಪೀಕು ಟ್ರೆಕ್ಕಿಂಗ್ ಮಾಡಿದ್ದು, ಸೇಮು ಅದೇ ಕುದುರೆಮುಖ ಶೇಪಿ ಬರುತ್ತಲ್ಲ, ಅದಕ್ಕೆ ಕುದುರೆಮುಖ ಅಂತ ಕರೆಯೋದು. ಆವಾಗಲೇ ತುಂಬ ಮಿಸ್ಟ್ ಇತ್ತು. ಪುಣ್ಯ ಯಾಕೋ ಹುಡುಗರು ತೋರಿಸಿದ್ರು ಕ್ಲಿಯರ್ ಆಗಿದೆ ಅಂತ. ನೋಡಿ ಟ್ರೆಕ್ಕಿಂಗ್ ಎಲ್ಲ ಮುಗೀತು, ರಿಟರ್ನ್ ಜೀಪಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ.